ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಇವತ್ತೊಂದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವ್ರ ಮನೇಲಿ ಗೃಹ ಪ್ರವೇಶ ಇದ್ದಿದ್ದು. ಸನ್ನಿಧಿ ಹಾಸ್ಪಿಟಲ್ ಅಂತ ಅವರು ಓನರ್ ಮನೆ ಗೃಹ ಪ್ರವೇಶ, ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ನೋಡಿ ಹೇಗೆ ರೆಡಿಯಾಗಿದ್ದೀನಿ ಅಂತ. ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ. ಫ್ರೆಂಡ್ ಮನೆ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಅಂತಲೇ ಹೇಳ್ಬೋದು. ಅವ್ರ ಮನೆ ಗೃಹ ಪ್ರವೇಶ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಮಕ್ಕಳು ರೆಡಿ ಆಗ್ಬಿಟ್ಟು ಕಾರಲ್ಲಿ ಕೂತಾರೆ ನೋಡಿ. ನಮ್ಮ ಮನೆಯವ್ರು ನೋಡಿ ಬೀಗ ಹಾಕ್ತಾರೆ. ನನ್ನ ಒಳಗಡೆ ಬಿಟ್ಟು ನೋಡಿ, ಅಲ್ಲಿ ನೋಡಿ ಬಂದಿಲ್ಲ ಅಂತ ಒಳಗಡೆ ಬಿಟ್ಟು ಬೀಗ ಹಾಕ್ತಾರೆ. ಹೋಗ್ತಾ ಇದ್ದೀವಿ, ಲೇಟ್ ಆಗಿಬಿಟ್ಟು. ಬನ್ನಿ ತಗೊಂಡು ತೋರಿಸ್ತೀನಿ. ಇವನ್ನೇ ಹಾಕೊಳ್ಳ. ಗಿಫ್ಟೇ ತೊಗೊಂಬಿಡೋಣ. ಗಿಫ್ಟು ಬಾರಪ್ಪ. ನೋಡಿ ರೆಡಿಯಾಗಿ ನಿಂತಿದ್ದೀವಿ. ನನ್ನ ಮಗ ಕಾರು ಕ್ಲೀನ್ ಮಾಡ್ಕೊತಾವನೆ. ಹೊರಡ್ತೀವಿ ಇವಾಗ. ನೋಡಿ ಗೃಹ ಪ್ರವೇಶದ ಮನೆಗೆ ಬಂದ್ವಿ. ನಿಜವಾಗ್ಲೂ ಸಖತ್ತು ರಶ್ ಇತ್ತು. ಅದನ್ನೆಲ್ಲ ವಿಡಿಯೋ ಸ್ಟಾರ್ಟಿಂಗಲ್ಲೇ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದು ಅಡುಗೆ ಮನೆಯಲ್ಲೇ ಡೆಕೋರೇಷನ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಮಾತ್ರ. ಆಮೇಲೆ ಅವರು ಚಾಮುಂಡೇಶ್ವರಿ ದೇವರು ಅವ್ರದ್ದು, ಹಾಗಾಗಿ ಅವರು ದೇವರನ್ನು ಕರೆಸಿದ್ದಾರೆ. ಅದನ್ನು ತೋರಿಸ್ತೀನಿ, ಚಾಮುಂಡೇಶ್ವರಿ ದೇವಿ. ಮತ್ತು ನಾಳೆನೂ ನಾವು ಪೂಜೆಗೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದ್ದಾರೆ ಮತ್ತು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನನ್ನ ಯೂಟ್ಯೂಬ್ಗೋಸ್ಕರ ತೊಗೊಳ್ಳಿ, ಪರವಾಗಿಲ್ಲ ವಿಡಿಯೋ ಅಂತ. ಹಲೋ, ಈಗ ನಮ್ಮ ಫ್ರೆಂಡ್ ಗೃಹ ಪ್ರವೇಶ ನಾವೇ ಬಂದಿದ್ದೀವಿ. ಉಲ್ಟಾ ಹೇಳ್ತೀವಿ. ಸದ್ಯಕ್ಕೆ ಲತಾ ಅವ್ರದ್ದೇ ಮನೆ ಇದೆ ನೋಡಿ. ಎಷ್ಟು ಚೆನ್ನಾಗಿ ಅವ್ರದ್ದೇ ಮನೆ ಮಾತಾಡಿದ್ರಲ್ಲ, ಅವ್ರದ್ದೇ ಗೃಹ ಪ್ರವೇಶ ಇದ್ದಿದ್ದು. ಸುಮ್ಮನೆ ಆ ಥರ ಹೇಳಿದ್ರು ನಮ್ಮ ಮನೇನೆ ಅಂತ. ನಿಜವಾಗ್ಲೂ ತುಂಬಾ ಸಪೋರ್ಟಿವ್ ಅಂತಲೇ ಹೇಳ್ತೀನಿ. ಇನ್ನೂ ಬೇಗ ಬಂದಿದ್ದರೆ ಇನ್ನೂ ಫುಲ್ ವಿಡಿಯೋ ಮಾಡ್ಕೋಬೋದಾಗಿತ್ತು. ಬಟ್ ಸ್ವಲ್ಪ ಲೇಟ್ ಆಯಿತು ನಾವು ಹೋಗಿದ್ದು. ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು, ಹಾಗಾಗಿ ಅವ್ರು ವಿಡಿಯೋ ಕಳಿಸ್ತಾರೆ. ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಅಪ್ಲೋಡ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಉಮಾಮಹೇಶ್ವರಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಇದು ನೋಡಿ ಸಿಕ್ಕಾಪಟ್ಟೆ ಜನ ಇದ್ದರು. ನಿಜವಾಗ್ಲೂ ಒಬ್ಬೊಬ್ರು ತೆಗೆಸ್ಕೊಂಡು ಫೋಟೋ. ಪಾಪ ಎಷ್ಟು ಸುಸ್ತಾಗಿದ್ರು ಅಂದರೆ ನಿಜವಾಗ್ಲೂ ಅಷ್ಟು ಇದರಲ್ಲೂ ಎಷ್ಟು ನಗ್ನಗ್ತಾ ಬಂದವನ್ನೆಲ್ಲ ತುಂಬಾ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ಒಂಥರ ನಮ್ಗೆ ಒಂಥರ ಖುಷಿ ಆಯಿತು ನೋಡಿ. ಇವಳೇ ಅವ್ರ ಮಗಳು ಒಬ್ಬಳೇ, ಸನ್ನಿಧಿ ಕ್ಲಿನಿಕ್ ಅಂತ ಇವಳ ಹೆಸರಲ್ಲೇ ಇರೋದು ಹಾಸ್ಪಿಟಲು. ಒಬ್ಬಳೇ ಮಗಳು ಇವಳವ್ರಿಗೆ. ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ನೋಡಿ. ಇಷ್ಟನೇ ಆಗ್ಬಿಡುತ್ತೆ ಹೋಗಿ ಅನಿಸುತ್ತೆ. ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ಪಾಪ, ಫಸ್ಟ್ ಟೈಮ್ ಅಲ್ವಾ. ಹಾಯ್ ಗೈಸ್, ಇವತ್ತು ಲತಾ ನಮ್ಮಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಸೊ ಫುಲ್ ಚೆನ್ನಾಗಿದೆ ನೋಡ್ಕೊಂಬರಕ್ಕೆ. ಇವಾಗ ಆಂಟಿ ಹೋಗ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳ್ದೆ. ಅದಕ್ಕೆ ನಾನು ನೀನೇ ಮಾತಾಡು ಪರವಾಗಿಲ್ಲ ಅಂತ ಹೇಳಿದೆ ಅವಳಿಗೆ. ಹಂಗಾಗಿ ಮಾತಾಡ್ತಿದ್ದಾಳೆ. ನಮ್ಮ ಡಾಕ್ಟರು ಮತ್ತು ಇವ್ರದ್ದು ಶಾಪು ಸನ್ನಿಧಿ ಅಂತ ಹೇಳಿದ್ನಲ್ಲ, ದಾಕ್ಷಾಯಿಣಿ ಅಂತ ಅವರಮ್ಮನ ಹೆಸರು. ಅದೇ ಅವ್ರ ಮನೆ ಗೃಹ ಪ್ರವೇಶ ಇದೆಯಲ್ಲ ಅವ್ರದ್ದು. ಹಾಸ್ಪಿಟಲಲ್ಲೇ ನಮ್ಮ ಡಾಕ್ಟರ್ ಶೈಲಜಾ ಅಂತ ಅವ್ರಿಗೆ ವರ್ಕ್ ಮಾಡ್ತಿರೋದು. ನಿಜವಾಗ್ಲೂ ತುಂಬಾ ಕೈಗುಣ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಅವ್ರದ್ದು. ನಮಗಂತೂ ಒಂದು ಸ್ವಲ್ಪ ಹುಷಾರಿಲ್ಲ, ನಾವು ಹಾಸ್ಪಿಟಲ್ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಅಕಸ್ಮಾತ್ ಅವ್ರು ಏನಾದರೂ ನಮಗೆ ಸಿಕ್ಕಿಲ್ಲ, ಹಾಸ್ಪಿಟಲ್ ಓಪನ್ ಆಗಿಲ್ಲ ಅಂದರೆ ಮನೆಗೆ ಹೋಗಿ ನಾನು ತೋರಿಸ್ಕೊಂಬರ್ತೀನಿ. ಬಟ್ ಅದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ ನಾವು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ತಾರೆ. ಅವ್ರ ಕೈಗುಣನೂ ಅಷ್ಟೇ ಚೆನ್ನಾಗಿದೆ. ಅವರು ಅಷ್ಟೇ ಓನರ್ ಅಂತ ಒಂದು ಸ್ವಲ್ಪನೂ ಇದ್ರಲ್ಲಿ ನಡ್ಕೊಳ್ಳಲ್ಲ. ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ. ನೋಡಿ ಬರ್ತಿದ್ದಾರೆ ಅವರೇ ಡಾಕ್ಟರ್ ಶೈಲಜಾ ಅಂತ ಅವ್ರ ಹೆಸರು. ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ. ಅಲ್ಲಿ ಎಷ್ಟು ಜನ ಆ ಥರ ಭಾವಿಸ್ತಾರೆ ಹೇಳಿ. ಅವಳು ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗಿ ಹೇಳು ಯಾವುದು ರೂಮ್ ಏನು ಅಂತ. ಇದವ್ರ ಅಪ್ಪ ಅಮ್ಮನ ರೂಮು ಅಂತ ಹೇಳ್ತಿದ್ದಾಳೆ. ಬಟ್ ಅದು ಕ್ಲಿಯರಾಗಿ ನಾವು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇನ್ನೊಂದು ಸರಿ ನಾನು ಅವ್ರ ಮನೆಗೆ ಹೋದಾಗ ಎಲ್ಲ ಫುಲ್ ಸೆಟಲ್ ಆದಮೇಲೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ.
ದೊಡ್ಡಮ್ಮ ಹೇಳ್ತಾಳೆ ನೋಡಿ ನಮ್ಮ ಡಾಕ್ಟರ್ ದೊಡ್ಡಮ್ಮ ಅಂತಾಳೆ, ಸುಮ್ಮನೆ ಇವಾಗ ಹಂಗೆ ಹೇಳ್ತಿದ್ದಾಳೆ. ನಾನು ಆನ್ ಮಾಡೋದು ನನ್ನ ಮುಂಚೆ ಕರ್ಕೊಂಡು ಹೇಳ್ತೀಯಮ್ಮ ತೋರಿಸ್ತಾ ಇದ್ಲು, ಬಾಂಟಿ ತೋರಿಸ್ತೀನಿ ಮನೆಯಲ್ಲ ಅಂತ. ನಿಜವಾಗ್ಲೂ ಸಖತ್ ಚೆನ್ನಾಗಿತ್ತು ಗೃಹ ಪ್ರವೇಶ ಇಲ್ಲ, ತುಂಬಾ ಚೆನ್ನಾಗಿತ್ತು. ಮತ್ತೆ ನಾಳೆನೂ ಹೋಗಬೇಕು. ನಾಳೆದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ನಾಳೆ ದೇವ್ರ ಕಳ್ಸೋದಲ್ಲ ಚಾಮುಂಡೇಶ್ವರಿ ತೋರಿಸಿದ್ನಲ್ಲ ಕೆಳಗಡೆ, ಅದು ಇನ್ನೊಂದ್ಸರಿ ತೋರಿಸ್ತೀನಿ ಅದನ್ನು ನಾಳೆ ದೇವ್ರನ್ನ ಕಳಿಸ್ತಾರಲ್ಲ ದೇವಸ್ಥಾನಕ್ಕೆ, ಮತ್ತೆ ಮೆರವಣಿಗೆ ಮುಖಾಂತರನೇ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಬರ್ತಾರೆ ದೇವ್ರನ್ನ. ಹಾಗಾಗಿ ನಾಳೆ ಮತ್ತೆ ಪೂಜೆಗೆ ಹೋಗಬೇಕು. ಜಯಂತ ನೋಡ್ತಾ ಇದ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಇದು ನೋಡಿ ಮೇಲೆ ಟೆರೇಸ್ ಅವ್ರ ಮೇಲೆ ಸುಮ್ಮನೆ ಹಂಗೆ ಮಾತಾಡಿಕೊಂಡು ನಾನು ಅವಳು ನಿಂತ್ಕೊಂಡಿದ್ವಿ. ಹಾಗಾಗಿ ಸುಮ್ಮನೆ ಹಂಗೆ ಒಂದು ಡ್ಯಾನ್ಸ್ ಮಾಡ್ತೀನಿ ಎಲ್ಲ ಸುಮ್ಮನೆ ಹಂಗೆ ತಿರುಗಿಸ್ದೆ. ಬಟ್ ಅದು ಮತ್ತು ಇನ್ನೂ ವಿಡಿಯೋ ಇತ್ತು, ಅದನ್ನು ಹಾಕೋಕ್ಕಾಗಿಲ್ಲ, ಸರಿಯಾಗಿ ಬಂದಿರಲಿಲ್ಲ. ಹಾಗಾಗಿ ಡಿಲೀಟ್ ಮಾಡಿದೆ ನಾನು. ನಮ್ಮ ಮನೆಯವ್ರು ಹಂಗೆ ಪಾಪ ಸುಮಾರಾಗಿ ವಿಡಿಯೋ ಮಾಡಿಕೊಟ್ರು ಇವತ್ತು. ಚಿಕ್ಕ ಅಂದರೆ ಸಖತ್ತು ರಶ್ ಇತ್ತು ಗೈಸ್, ಹಂಗಾಗಿ ಒಳಗಡೆ ಎಲ್ಲ ಏನು ತೊಗೊಳಕ್ಕಲ್ಲ ನೋಡಿ. ನಮ್ಮ ಡಾಕ್ಟರು ಮತ್ತು ನಾನು ಇಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀವಿ. ನಿಜವಾಗ್ಲೂ ಅವರು ಅಷ್ಟೇ ತುಂಬ ಸಪೋರ್ಟಿವ್, ನಿಜವಾಗ್ಲೂ ಸುಳ್ಳಲ್ಲ. ಎಲ್ಲ ಡಾಕ್ಟರ್ಸು ಆ ಥರ ಇರ್ತಾರೆ ಅಂತ ನಾನು ಹೇಳೋದೇ ಇಲ್ಲ. ಎಷ್ಟು ಚೆನ್ನಾಗಿ ನಿಜವಾಗ್ಲೂ ಪಾಪ ಆ ವಿಡಿಯೋಗೆ ಎಷ್ಟು ಕರೆದ್ರೂ ಒಂಚೂರು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಖುಷಿಪಟ್ಟು ಬರ್ತಾರೆ ಮತ್ತು ಖುಷಿಪಟ್ಟು ಫೋಟೋ ತೆಗೆಸ್ಕೋತಾರೆ. ಅವ್ರ ಪೇಷಂಟು ನಾವು ಡಾಕ್ಟ್ರು ಅನ್ನೋ ಥರನೇ ಇಲ್ಲ, ಅಕ್ಕ ತಂಗಿದಿರ ಥರನೇ ಇದ್ದೀವಿ. ನಿಜವಾಗ್ಲೂ ಅಷ್ಟೇ, ಹಾಸ್ಪಿಟಲ್ಗೆ ಹೋದರೂ ಅದೇ ಥರನೇ ಇರ್ತೀವಿ. ಇದು ನೋಡಿ ಜಯಂತ್ ಅಂದರೆ ತುಂಬಾ ಇಷ್ಟ ಅವರಿಗೆ. ಯಾವಾಗಲೂ ನನ್ನ ಮಗ, ಅವ್ರ ಮಗನೂ ಅದೇ ಥರನೇ ಇದ್ದಾನೆ. ಹಾಗಾಗಿ ಯಾವಾಗಲೂ ಹಂಗೆ ಅಂದ್ಕೊತಾ ಇರ್ತಾರೆ, ನನ್ನ ಮಗನ ಥರನೇ ಜಯಂತ್ ಅಂತ. ಅವನು ನಮ್ಮ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಬರಲೇ ಇಲ್ಲ. ಹಂಗಾಗಿ ಆಮೇಲೆ ಅವ್ರ ಜೊತೆ ಒಂದೇ ಒಂದು ಫೋಟೋ ತೆಗೆಸ್ಕೊ ಅಂತ ಅಂದ್ರು ಅವ್ರ ಪಾಪ ಅವರು. ಹಂಗಾಗಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ. ಅದು ಬೈತಾ ಇದ್ದೆ ನಾನು, ಹೋಗು ಅಷ್ಟೇ ಎಲ್ಲ ಹೇಳ್ತಾರೋ ಒಂದು ಫೋಟೋ ತೆಗೆಸ್ಕೊ ಅಂತ. ಹಂಗೆ ಅವ್ರು ನಿಂತ್ಕೊಂಡೆ ವಿಡಿಯೋ ಮಾಡಿಕೊಂಡೆ. ಅದೇ ನೋಡಿ ಚಾಮುಂಡೇಶ್ವರಿಯಲ್ಲಿ ಅಮ್ಮನ ಕೂರಿಸಿದಾರಲ್ಲ, ಅದೇ ಚಾಮುಂಡೇಶ್ವರಿ ಮತ್ತು ಉಮಾಮಹೇಶ್ವರಿ ಪೂಜೆ ಎರಡೂ ಮಾಡಿಸಿದ್ರು ಅವರು. ಚಾಮುಂಡೇಶ್ವರಿ ದೇವಿನ ಕೂರಿಸಿದ್ರು. ನಿಜವಾಗ್ಲೂ ಸಖತ್ತು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಎಷ್ಟು ಜನ ಅಂದರೆ ಒಂದು 1000 ಜನ ಅಂತಲೇ, ಅಷ್ಟು ಸಖತ್ತು ಜನ. ಇದು ಊಟದ ಹತ್ರನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಹಂಗೂ ಲಾಸ್ಟಲ್ಲಿ ಊಟ ಮಾಡಿಕೊಂಡು ಬಂದ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಉಮಾಮಹೇಶ್ವರಿ ಇದು ದೇವರು. ಮತ್ತು ನಾವು ಎಲ್ಲ ಚೆನ್ನಾಗಿ ಕೂರಿಸಿದ್ರು, ಮತ್ತು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಿಂದಿನ ದಿನ ಹೋಮಕ್ಕೆ ಅದನ್ನೆಲ್ಲ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಇದೆ ಅಮ್ಮ ಚಾಮುಂಡೇಶ್ವರಿ ತಾಯಿ. ನಾಳೆ ಇದು ಅಮ್ಮನ ಮತ್ತೆ ದೇವಸ್ಥಾನಕ್ಕೆ ಇದು ಮಾಡ್ತಾರಲ್ವ, ಕಳಿಸ್ತಾರೆ. ಹಂಗಾಗಿ ನಮಗೂ ಪೂಜೆಗೆ ಹೇಳಿದ್ದಾರೆ. ನಾಳೆ ಮತ್ತೆ ಹೋಗಬೇಕು. ಅದನ್ನು ಫುಲ್ ವಿಡಿಯೋ ಮಾಡ್ಕೊತೀನಿ ಗೈಸ್, ಅದನ್ನು ಹಾಕ್ತೀನಿ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಅದು ಫುಲ್ಲು ನಾನು ಯಾಕಂದರೆ ವಾಯ್ಸ್ ಮ್ಯೂಟ್ ಮಾಡೋಕ್ಕೆ ಬೇಜಾರು, ಎಲ್ಲ ಒಂಥರ ಚೆನ್ನಾಗಿತ್ತಲ್ವ ಹಿಂದೆ. ಹಂಗಾಗಿ ನಾನು ವಾಯ್ಸ್ ಏನು ಮ್ಯೂಟ್ ಮಾಡಿಲ್ಲ ಅವ್ರದ್ದು. ಅದ್ರ ಜೊತೆಗೆ ನನ್ನ ವಾಯ್ಸನ್ನು ಕೊಡ್ತಾಯಿದ್ದೀನಿ. ನೋಡಿ ಚಾಮುಂಡೇಶ್ವರಿ ತಾಯಿ ನಿಜವಾಗ್ಲೂ ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವರು ನಮ್ಗೆ ಹೇಳಿದ್ದಾರೆ ಪೂಜೆಗೆ ಬನ್ನಿ ನಾಳೆ, ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ಮತ್ತೆ ನಾವು ಪೂಜೆಗೆ ಹೋಗ್ತಿದ್ದೀವಿ ನಾಳೆ. ನೋಡಿ ಅವಳೆ ಮಗಳು ಸನ್ನಿಧಿ, ತುಂಬ ಮುದ್ದು ಮಾತ್ರ. ಅಷ್ಟೇ ಓದೋರ್ನೆಲ್ಲ ಅಷ್ಟೇ ನಗ್ತಾ ಮಾತಾಡಿಸ್ತಾ ಇರ್ತಾಳೆ, ನಗ್ತಾನೆ ಇರ್ತಾಳೆ ಅವರು. ನೋಡಿ ನೀವೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ. ಅದಕ್ಕೆ ನಾನು ವಿಡಿಯೋ ನಿಂತ್ಕೊಳ್ಳಿ ಒಂದು ಸ್ವಲ್ಪ ಇನ್ನೂ ಸುಮಾರು ವಿಡಿಯೋ ಮಾಡ್ಕೋಬೋದಾಗಿತ್ತು, ಆದರೆ ಆಗಲಿಲ್ಲ. ಯಾಕಂದರೆ ಸಖತ್ ರಶ್ ಇತ್ತು, ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ನಂಗೆ ಆಗಲಿಲ್ಲ. ನೋಡಿ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ನಾವು ಕೆಳಗಡೆ. ಊಟನೂ ಅಷ್ಟೇ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಸಖತ್ ಚೆನ್ನಾಗಿ ಮಾಡಿಸಿದ್ರು. ಊಟನೂ ಇಷ್ಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ನಾವು ಮನೆಗೆ ಬಂದು ರಿಟರ್ನ್ ಗಿಫ್ಟೂ ಚೆನ್ನಾಗಿದೆ. ನಾಳೆ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಊಟ ಎಲ್ಲ ಮುಗಿಸ್ಕೊಂಡು, ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಯಾರ. ಅಕ್ಕಿ ರೊಟ್ಟಿ, ಗೀ ರೈಸು ಮತ್ತು ಅನ್ನ ಸಾಂಬಾರು, ಪಲ್ಯಗಳು, ಬಜ್ಜಿ ಮತ್ತು ಕಾಯಿ ಒಬ್ಬಟ್ಟು. ನನಗೆ ಹಾಕಕ್ಕೆ ಬಂದರೆ ನನಗೆ ಒಬ್ಬಟ್ಟು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಒಬ್ಬಟ್ಟು ಹಾಕ್ಸ್ಕೊಳ್ಳಿಲ್ಲ. ಫಸ್ಟೇ ಪಾಯಸ ಹಾಕಿದ್ರಲ್ವ ಅದನ್ನು ತಿಂದಿದ್ದೆ. ನಮ್ಮ ಮನೆಯವ್ರು ಒಬ್ಬಟ್ಟು ಹಾಕ್ಸ್ಕೊಂಡು ತಿಂದರು, ನನ್ನ ಮಗ ನಮ್ಮ ಮನೆಯವರಿಬ್ರು. ಗೀ ರೈಸು ನಿಜವಾಗ್ಲೂ ಎಲ್ಲನೂ ಚೆನ್ನಾಗಿತ್ತು, ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಇನ್ನೂ ಫುಲ್ ವಿಡಿಯೋ ಮಾಡ್ಕೊಂಡಿರೋ ಅವರು ಬೇಜಾರು ಮಾಡ್ಕೊತಿರಲಿಲ್ಲ, ಬಟ್ ನನಗೆ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.